गए, यानी अब्दुल कलाम जी के अंतरंग यानी अभिन्न मित्र बन गए कौन? अहमद जलालुद्दीन। और काफी उम्र में वे बड़े थे। कितने साल बड़े थे? करीबन 15 साल बड़े थे। ಅಂದ್ರೆ ಕಲಾಂ ಅವರಿಗಿಂತನೂ ಕೂಡ ಅಂದಾಜು 15 ವರ್ಷಗಳವರೆಗೆ 15 ವರ್ಷ ದೊಡ್ಡವರಾಗಿದ್ರು. ಯಾರಪ್ಪ ಅಂದ್ರೆ ಅಹಮದ್ ಜಲಾಲುದ್ದೀನ್. ಆದರೂ ಅವರಿಬ್ಬರು ಏನಾಗಿದ್ರಪ್ಪ ಅಂದ್ರೆ ಬಹಳಷ್ಟು ಅಂತರಂಗ ಅಭಿನ್ನ ಆಗಿರ್ತಕ್ಕಂಥ ಕ್ಲೋಸ್ ಫ್ರೆಂಡ್ ಆಗಿದ್ರು ಕಲಾಂ ಮತ್ತು ಅಹಮದ್ ಜಲಾಲುದ್ದೀನ್. और मुझे आजाद कहकर पुकारा करते थे. ಅಷ್ಟೇ ಅಲ್ಲದೆ ಅಹಮದ್ ಜಲಾಲುದ್ದೀನ್ ಪ್ರೀತಿಯಿಂದ ಕಲಾಂ ಅವ್ರಿಗೆ ಏನಂತ ಕರಿತಿದ್ರಪ್ಪ ಅಂದ್ರ ಆಜಾದ್ ಅಂತ ಕರಿತಿದ್ರು. हम दोनों रोजाना शाम को दूर तक साथ घूमने जाया करते. ಸೊ ರೋಜಾನ ಅಂದ್ರೆ ಪ್ರತಿದಿನ. ಸೊ ಪ್ರತಿದಿನ ಇಬ್ಬರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಾಯಂಕಾಲ ದೂರದವರೆಗೆ ಏನ್ ಮಾಡ್ತಿದ್ರು? ತಿರುಗಾಡ್ಲಿಕ್ಕೆ ಸುತ್ತಾಡ್ಲಿಕ್ಕೆ ಹೋಗ್ತಾ ಇದ್ರು. हम मस्जिद वाली गली से निकलते और समुद्र के रेतीले तट पर चल पड़ते. ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಅವ್ರೇನು ರಾಮೇಶ್ವರಂದ ಮಸ್ಜಿದ್ ವಾಲಿ ಗಲ್ಲಿಯಲ್ಲಿ ಇದ್ರಲ್ಲ, ಅಲ್ಲಿಂದ ಅಲ್ಲಿ ಹೊರಡೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಆ ಸಮುದ್ರದ ದಡದಲ್ಲಿ ಇರ್ತಕ್ಕಂಥ ಮರಳಿನ ಮೇಲೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಮರಳಿನ ದಡದವರೆಗೂ ಕೂಡ ಅವ್ರು ಏನ್ ಮಾಡ್ತಿದ್ರು? ನಡೆದಾಡ್ಕೋತ ಹೋಗ್ತಾ ಇದ್ರು. मैं और ಜಲಾಲುದ್ದೀನ್ ಪ್ರಾಯ ಆಧ್ಯಾತ್ಮಿಕ ವಿಷಯ ಪರ್ ಬಾತೆ ಕರ್ತೆ. ಅಲ್ಲೇನು ಅವ್ರೇನ್ ತಿರುಗ್ತಿದ್ರಲ್ಲ ಆ ಒಂದು ವಿಷಯದಲ್ಲಿನೂ ಕೂಡ ಅವ್ರು ಏನ್ ಮಾಡ್ತಿದ್ರು? ಆಧ್ಯಾತ್ಮಿಕ ವಿಷಯದ ಕುರಿತು, ಅಂದ್ರೆ ದರ್ಶನ ಅಂತ ಕರಿತೀವಿ, ಫಿಲಾಸಫಿ ಅಂತ ಕರಿತೀವಿ, ಇದೇ ಒಂದು ಆಧ್ಯಾತ್ಮಿಕ ವಿಷಯದ ಕುರಿತು ಅವರು ಪರಸ್ಪರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಕಲಾಂ ಮತ್ತು ಜಲಾಲುದ್ದೀನ್ ಅವರು ಮಾತಾಡ್ತಾ ಇದ್ರು. ಸೊ ಇದು ಕಲಾಂ ಮತ್ತು ಜಲಾಲುದ್ದೀನ್ ಅವರ ಒಂದು ಭಾವಚಿತ್ರ. ಸೊ ಇವರೇ ಯಾರಪ್ಪ ಅಂದ್ರೆ ಜಲಾಲುದ್ದೀನ್. ಇವರು ಕಲಾಂಕ್ಕಿಂತಲೂ ಕೂಡ ಸುಮಾರು 15 ವರ್ಷಗಳ ಕಾಲ ಏನಾಗಿದ್ರು? ದೊಡ್ಡವರಾಗಿದ್ರು. ಇವು ಪ್ರೀತಿಯಿಂದ ಕಲಾಂ ಅವ್ರಿಗೆ ಆಜಾದ್ ಅಂತ ಕರಿತಿದ್ರು. ಪ್ರತಿದಿನ ಸಂಜೆ ಇವರು ಮಸ್ಜಿದ್ ವಾಲಿ ಗಲ್ಲಿಯಿಂದ ಹೊರಟು ಸೊ ಸಮುದ್ರದ ದಡದಲ್ಲಿವರೆಗೆ ಏನ್ ಮಾಡ್ತಿದ್ರು? ಹೋಗ್ತಿದ್ರು. ಅಲ್ಲಿಬ್ಬರು ಕೂಡ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಪರಸ್ಪರವಾಗಿ ಆಧ್ಯಾತ್ಮಿಕ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ರು. प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे, अंग्रेजी में लिख सकते थे. ಇಲ್ಲಿ ಸೊ ಒಂದು ವಿಷಯವನ್ನ ಅವರು ಉಲ್ಲೇಖವನ್ನ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರಪ್ಪ ಅಂದ್ರೆ ಪೂರೆ ಇಲಾಖೆ ಮೇ, ಆ ಏನೋ ಒಂದು ಗಲ್ಲಿ ಇತ್ತಲ್ಲ ಆ ಓಣಿ ಒಳಗಡೆ ಒಬ್ಬರೇ ಏನು ಮಾಡ್ತಿದ್ರಪ್ಪ ಅಂದ್ರೆ ಅಂಗ್ರೇಜಿ ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಬರಿತಾ ಇದ್ರು. ಅವರೇ ಯಾರು? ಅಹಮದ್ ಜಲಾಲುದ್ದೀನ್. मेरे परिचितों में जलालुद्दीन के बराबर शिक्षा का स्तर किसी का भी नहीं था. ಅಂದ್ರೆ ಅವರಿಗೆ ಎಷ್ಟೊಂದು ಪರಿಚಿತರಿದ್ರಲ್ಲ ಅಬ್ದುಲ್ ಕಲಾಂಗೆ, ಆ ಪರಿಚಿತರಲ್ಲಿ ಈ ಜಲಾಲುದ್ದೀನ್ ಅವರಷ್ಟು ಒಂದು ಶಿಕ್ಷಣವನ್ನ ಯಾರ್ದು ಕೂಡ ಆಗಿರ್ಲಿಲ್ಲ. ಅಂದ್ರೆ ಅಷ್ಟು ಒಂದು ಶಿಕ್ಷಣವನ್ನ ಎಜುಕೇಟೆಡ್ ಫ್ಯಾಮಿಲಿ ಆಗಿದ್ರು ಜಲಾಲುದ್ದೀನ್ ಅವರು. और नहीं किसी को उनके बराबर बाहरी दुनिया के बारे में पता था. ಅಷ್ಟೇ ಅಲ್ಲದೆ ಅವರು ಎಷ್ಟು ತಿಳಿದುಕೊಂಡಿದ್ರಲ್ಲ ಹೊರ ಪ್ರಪಂಚದ ಬಗ್ಗೆ, ಅಷ್ಟು ಹೊರ ಪ್ರಪಂಚದ ಜ್ಞಾನವನ್ನ ಅಲ್ಲಿರ್ತಕ್ಕಂಥ ಅವರ ಪರಿಚಿತರಲ್ಲಿ ಯಾರು ಕೂಡ ಅವರು ತಿಳಿದುಕೊಂಡಿರ್ಲಿಲ್ಲ. ಯಾಕಂದ್ರೆ ಎಜುಕೇಶನ್ ಕೂಡ ಅಷ್ಟು ಹೈ ಕ್ವಾಲಿಟಿ ಆಗಿತ್ತು, ಅಷ್ಟು ಚೆನ್ನಾಗಿ ಕಲ್ತಿದ್ರು. ಅಷ್ಟೇ ಅಲ್ಲದೆ ಹೊರ ಪ್ರಪಂಚದ ಜ್ಞಾನನೂ ಕೂಡ ತುಂಬಾನೇ ಇತ್ತು ಜಲಾಲುದ್ದೀನ್ಗೆ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಅಷ್ಟೇ ಅಲ್ಲದೆ ಏನಾಯ್ತಪ್ಪ ಅಂತಂದ್ರ ಇಲ್ಲಿ ಯಾವತ್ತೂ ಕೂಡ ಕಲಾಂ ಅವ್ರಿಗೆ ಅಹಮದ್ ಜಲಾಲುದ್ದೀನ್ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಮಹಾನ್ ಶ್ರೇಷ್ಠ ವ್ಯಕ್ತಿಗಳಾಗಿರ್ಬೋದು, ವೈಜ್ಞಾನಿಕ ಖೋಜ್ ಅಂದ್ರೆ ವೈಜ್ಞಾನಿಕ ಸಂಶೋಧನೆಗಳು, ಹೊಸ ಹೊಸ ಅನ್ವೇಷಣೆಗಳ ಪರಿಚಯ ಆಗಿರ್ಬೋದು, ಸಮಕಾಲೀನ ಸಾಹಿತ್ಯ, ಆ ಒಂದು ಕಾಲಿನ ಸಾಹಿತ್ಯದಲ್ಲಿ ಯಾವೆಲ್ಲ ಕೃತಿಗಳಿದ್ರು, ಕವಿಗಳಿದ್ರು, ಅವೆಲ್ಲವುಗಳು ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹೇಳ್ತಿದ್ರು. ಜೊತೆಗೆ ಚಿಕಿತ್ಸಾ ವಿಜ್ಞಾನ ಅಂದ್ರೆ ಮೆಡಿಕಲ್ ಸೈನ್ಸ್, ಓಕೆ, ಈ ವೈದ್ಯಕೀಯ ವಿಜ್ಞಾನದಲ್ಲಿರ್ತಕ್ಕಂಥ ಉಪಲಬ್ಧಿ ಅಂದ್ರೆ ಸಾಧನೆ, ಅವೆಲ್ಲವುಗಳು ಕೂಡ ಏನೇನೆಲ್ಲ ಅಚೀವ್ಮೆಂಟ್ ಇದಾವಲ್ಲ ಅವೆಲ್ಲವುಗಳನ್ನು ಕಲಾಂಗೆ ಜಲಾಲುದ್ದೀನ್ ಅವ್ರು ಹೇಳ್ತಿದ್ರು. ಇದು ಇಂಪಾರ್ಟೆಂಟ್. ಶಿಕ್ಷಿತ ವ್ಯಕ್ತಿ, ವೈಜ್ಞಾನಿಕ ಖೋಜೋ, ಸಮಕಾಲೀನ ಸಾಹಿತ್ಯ, ಚಿಕಿತ್ಸಾ ವಿಜ್ಞಾನ, ಈ 4 ವಿಷಯದ ಕುರಿತು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಆ ವಿಷಯವನ್ನ ಕಲಾಂಗೆ ಜಲಾಲುದ್ದೀನ್ ಅವರು ಹೇಳಿಕೊಡ್ತಾ ಇದ್ರು. वही थे जिन्होंने मुझे सीमित दायरे से बाहर निकाल कर नई दुनिया का बोध कराया. ಇಷ್ಟೆಲ್ಲ ಜ್ಞಾನವನ್ನು ಪಡೆದ ನಂತರನೇ ಏನಾಯ್ತಪ್ಪ ಅಂದ್ರೆ ಒಂದು ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಜ್ಞಾನ ಈ ಹೊರ ಪ್ರಪಂಚಕ್ಕೆ ನನಗೆ ಬರ್ಲಿಕ್ಕೆ ಇವೆಲ್ಲವುಗಳು ಅನುವು ಮಾಡಿಕೊಟ್ಟಿತ್ತು ಅಂತ ಇಲ್ಲಿ ಕಲಾಂ ಅವರು ತಮ್ಮ ಆತ್ಮಕಥೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಮುಂದೆ ಇದೆ, मेरे बाल्यकाल में पुस्तकें एक दुर्लभ वस्तु की तरह हुआ करती थी. ದುರ್ಲಭ ಅಂದ್ರೆ ಏನಪ್ಪ ಅಂದ್ರೆ ಸಿಗದೆ ಇರ್ತಕ್ಕಂಥದ್ದು, ಅಪರೂಪ. ಅಂದ್ರೆ ಕಲಾಂ ಅವರ ಬಾಲ್ಯದಲ್ಲಿ, ಕಲಾಂ ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಸೊ ಅವ್ರಿಗೆ ಏನಾಗಿತ್ತು ಅಂದ್ರೆ ಪುಸ್ತಕಗಳಂದ್ರೆ ಬಹಳಷ್ಟು ಅಪರೂಪದ ವಸ್ತುಗಳಾಗಿತ್ತು. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR मानिकम का निज पुस्तकालय था. ಅವರಲ್ಲಿ ಅಂದ್ರೆ ಈ ರಾಮೇಶ್ವರಂದಲ್ಲಿ ಏನಾದ್ರು ಅಂದ್ರೆ ಸ್ಥಾನೀಯ ಸ್ತರ ಪರ್ ಅಂದ್ರೆ ಲೋಕಲ್ ಆಗಿರ್ತಕ್ಕಂಥ ಒಂದು
ಅಲ್ಲೇ ಸ್ಥಳೀಯವಾಗಿ ಒಂದು ಏನಪ್ಪ ಅಂದ್ರೆ ಒಬ್ರು ಕ್ರಾಂತಿಕಾರಿ ಇದ್ರು, ಉಗ್ರ ರಾಷ್ಟ್ರವಾದಿ ಇದ್ರು. ಅವ್ರದ್ದೇ ಯಾರಪ್ಪ ಅಂದ್ರೆ STR ಮಾಣಿಕಂ. ಸೊ STR ಮಾಣಿಕಂ ಅವ್ರದ್ದು ಒಂದು ನಿಜಿ ಪುಸ್ತಕಾಲಯ. ನಿಜಿ ಪುಸ್ತಕಾಲಯ ಅಂದ್ರೆ ಏನಪ್ಪ ಅಂದ್ರೆ ಪರ್ಸನಲ್ ಲೈಬ್ರರಿ ಅಂತ ಕರಿತೀವಿ, ವೈಯಕ್ತಿಕವಾಗಿರ್ತಕ್ಕಂಥ ಗ್ರಂಥಾಲಯ. ಉನ್ಹೋನೆ ಮುझे ಹಮೇಶಾ ಪಢಾನೆ ಕೆ ಲಿಯೆ ಉತ್ಸಾಹಿತ್ ಕಿಯಾ. ಅವಾಗ ಅವರು ಕಲಾಂಗೆ ನೋಡಿದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ STR ಮಾಣಿಕಮ್ಮ, ಇಲ್ಲ ನೀ ಎಲ್ಲಾನು ಏನ್ ಮಾಡಬೇಕು, ಓದಬೇಕು ಅಂತಕ್ಕಂಥ ಸ್ಫೂರ್ತಿ ಪ್ರೇರಣೆಯನ್ನ STR ಮಾಣಿಕಂ ಅವರು ಕಲಾಂ ಅವ್ರಿಗೆ ಕೊಡ್ತಾರೆ. मैं अक्सर उनके घर से पढ़ने के लिए किताबें ले आया करता था. ಅಷ್ಟೇ ಅಲ್ಲದೆ ಅವರ ಒಂದು ಪರ್ಸನಲ್ ಲೈಬ್ರರಿ ಇದ್ರೂ ಕೂಡ ಈ ಕಲಾಂ ಅವ್ರಿಗರು ಓದ್ಲಿಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ. ಅಲ್ಲಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮನೆಗೆ ಪುಸ್ತಕಗಳನ್ನ ಓದಲಿಕ್ಕೆ ಏನ್ ಮಾಡ್ತಾರೆ, ತೆಗೆದುಕೊಂಡು ಬರ್ತಾರೆ STR ಮಾಣಿಕಂ ಅವರ ಒಂದು ವೈಯಕ್ತಿಕ ಗ್ರಂಥಾಲಯದಿಂದ. ಸೊ ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು STR ಮಾಣಿಕಂ ಅವರ ಒಂದು ಚಿತ್ರ ಇದು. ಸೊ ಇವರು STR ಮಾಣಿಕಂ ಅವರು. ಆಮೇಲೆ ಇವ್ರದೇ ಆಗಿರ್ತಕ್ಕಂಥ ಒಂದು ನಿಜ ಪುಸ್ತಕಾಲಯ ಇತ್ತು, ಅದನ್ನೇ ನಿಜಿ ಪುಸ್ತಕಾಲಯ ಅಂದ್ರೆ ಪರ್ಸನಲ್ ಲೈಬ್ರರಿ, ವೈಯಕ್ತಿಕ ಗ್ರಂಥಾಲಯ. ಇವರೇ ಅಬ್ದುಲ್ ಕಲಾಂ ಅವ್ರಿಗೆ ಓದಲಿಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ. ಇವರ ಒಂದು ಗ್ರಂಥಾಲಯದಿಂದನೇ ಕೂಡ ಕಲಾಂ ಅವರು ಪುಸ್ತಕಗಳನ್ನ ಮನೆಗೆ ತೆಗೆದುಕೊಂಡು ಬಂದು ಓದುತ್ತಾರೆ. ಇಷ್ಟೊಂದು ರೀತಿಯಾಗಿರ್ತಕ್ಕಂಥ ಓದಿನಲ್ಲಿ ಅವ್ರಿಗೆ ಪ್ರೇರಣೆಯನ್ನ ಕೊಟ್ಟರು STR ಮಾಣಿಕಂ ಅವರು. ಇವರೊಬ್ರು ಕ್ರಾಂತಿಕಾರಿ ಮತ್ತು ಉಗ್ರ ರಾಷ್ಟ್ರವಾದಿ ಅಂತಲೂ ಕೂಡ ನಾವು ಹೇಳಬಹುದು. ಮುಂದೆ दूसरे जिस व्यक्ति का मेरे बाल्य जीवन पर गहरा असर पड़ा वह मेरे चचेरे भाई शमसुद्दीन थे. ಅಬ್ದುಲ್ ಕಲಾಂ ಜಿ ಅವರ ಜೀವನದಲ್ಲಿ ಒಂದು ಪ್ರಭಾವನ ಬೀರಿರ್ತಕ್ಕಂಥ ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದ್ರ ಅವರ ಚಚೇರೆ ಭಾಯಿ ಯಾರಪ್ಪ ಅಂದ್ರ ಶಂಸುದ್ದೀನ್ ಅಂತ ಕರಿತೀವಿ. ವಹ ರಾಮೇಶ್ವರಂ ಮೇ ಅಖಬಾರೋं का एकमात्र वितरक थे. ಅವರು ಈ ಶಂಸುದ್ದೀನ್ ಯಾರಪ್ಪ ಅಂದ್ರೆ ಚಚೇರೆ ಭಾಯಿ. ಅವರು ರಾಮೇಶ್ವರಂನಲ್ಲಿ ಅಖಬಾರ್ ಅಂದ್ರೆ ಸಮಾಚಾರ ಪತ್ರ, ದಿನಪತ್ರಿಕೆಗಳನ್ನ ಏಕಮಾತ್ರ ಏನಾಗಿದ್ರಪ್ಪ ಅಂದ್ರೆ ವಿತರಕರಾಗಿದ್ದರು, ಮಾರಾಟಗಾರರಾಗಿದ್ದರು. ಅಖಬಾರ್ ರಾಮೇಶ್ವರಂ ಸ್ಟೇಷನ್ ಪರ್ ಸುಬಹ ಕಿ ಟ್ರೈನ್ ಸೆ ಪೌಂಚತೆ ಥೆ. ಅಲ್ಲೇನೊಂದು ನ್ಯೂಸ್ ಪೇಪರ್ ಇದ್ವಲ್ಲ, ಅವು ರಾಮೇಶ್ವರಂ ಸ್ಟೇಷನ್ಗೆ ಬೆಳಗಿನ ಒಂದು ಟ್ರೈನ್ ಮೂಲಕ ಏನ್ ಮಾಡ್ತಿತ್ತು, ಬಂದು ತಲುಪ್ತಿದ್ದವು. ಜೋ ಪಾಂಬನ್ ಸೆ ಆತಿ ಥಿ. ಆ ಒಂದು ನ್ಯೂಸ್ ಪೇಪರ್ಗಳು ಪಾಂಬನ್ದಿಂದ ರಾಮೇಶ್ವರಂಗೆ ಬೆಳಗಿನ ಟ್ರೈನ್ ದಲ್ಲಿ ಬರ್ತಿದ್ದು. ಇಸ್ ಅಖಬಾರ್ ಏಜೆನ್ಸಿ ಕೋ ಅಕೇಲೆ ಶಂಸುದ್ದೀನ್ ಹಿ ಚಲಾತೆ ಥಿ. ಆ ಎಲ್ಲ ಒಂದು ನ್ಯೂಸ್ ಪೇಪರ್ಗಳ ಒಂದು ಏಜೆನ್ಸಿಯನ್ನ ಅಕೇಲೆ ಅಂದ್ರೆ ಒಬ್ಬರೇ ಆಗಿರ್ತಕ್ಕಂಥ ಶಂಸುದ್ದೀನ್ ಅವರು ನಡೆಸ್ತಿದ್ರು. ರಾಮೇಶ್ವರಂ ಮೇ ಅಖಬಾರೋं की जुमला 1000 ಪ್ರತಿಯಾ ಬಿಕ್ತಿ ಥಿ. ಆ ಚಿಕ್ಕ ಹಳ್ಳಿಯಾಗಿತ್ತು ರಾಮೇಶ್ವರಂ, ಆದ್ರೂ ಕೂಡ ಅಲ್ಲಿ ಪ್ರತಿದಿನನೂ ಕೂಡ 1000 ಪ್ರತಿಗಳಷ್ಟು ನ್ಯೂಸ್ ಪೇಪರ್ಗಳನ್ನ, ಸುದ್ದಿ ಪತ್ರಿಕೆಗಳನ್ನ ಏನಾಗ್ತಿದ್ವು ಅಂದ್ರ ಮಾರಾಟ ಆಗ್ತಿದ್ದವು. ಇವರೇ ಯಾರಪ್ಪ ಅಂದ್ರ ಅಬ್ದುಲ್ ಕಲಾಂ ಜಿ ಅವರ ಚಚೇರೆ ಭಾಯಿ ಶಂಸುದ್ದೀನ್. ಇವರು ರಾಮೇಶ್ವರಂನ ಏಕಮಾತ್ರ ವಿತರಕರಾಗಿದ್ದರು ಒಂದು ದಿನಪತ್ರಿಕೆಗಳ. ಅವರಿಗೆ ಈ ದಿನಪತ್ರಿಕೆಗಳು ಪಾಂಬನ್ದಿಂದ ರಾಮೇಶ್ವರಂಗೆ ಬೆಳಗಿನ ಟ್ರೈನ್ ನಲ್ಲಿ ಬರ್ತಿದ್ದವು. ಇವರು ಒಬ್ಬರೇ ವಿತರಕರಾಗಿದ್ದರು. ಅಷ್ಟೇ ಅಲ್ಲದೆ ಸುಮಾರು 1000 ಪ್ರತಿಗಳು ಏನಾಗ್ತಿದ್ವು ಅಂದ್ರೆ ನ್ಯೂಸ್ ಪೇಪರ್ಗಳು ಆ ಒಂದು ಚಿಕ್ಕ ಹಳ್ಳಿಯಲ್ಲಿ ಕೂಡ ಮಾರಾಟ ಆಗ್ತಿದ್ದವು. सो आगे के भाग पर इस प्रकार है बच्चों. बचपन में मेरे 3 पक्के दोस्त थे. बचपन यानी बाल्यकाल में, यानी कलाम के बाल्यकाल में 3 पक्के दोस्त थे, 3 अभिन्न अंतरंग मित्र थे. उनका नाम है बच्चों ರಾಮಾನಂದ ಶಾಸ್ತ್ರಿ, ಅರವಿಂದನ್ और ಶಿವಪ್ರಕಾಶ್. ಬಾಲ್ಯ ವಯಸ್ಸಿನಲ್ಲಿ ಕಲಾಂ ಅವರಿಗೆ 3 ಜನ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ಲೋಸ್ ಫ್ರೆಂಡ್ಸ್ ಇದ್ರು, ಅನ್ಯೋನ್ಯವಾಗಿರ್ತಕ್ಕಂಥ ಗೆಳೆಯರು. ಮೊದಲನೇದವನು ರಾಮಾನಂದ ಶಾಸ್ತ್ರಿ, ಎರಡನೇದವನು ಅರವಿಂದನ್ ಮತ್ತು ಮೂರನೇದವನು ಶಿವಪ್ರಕಾಶ್ ಅಂತ. ये तीनों ही ब्राह्मण परिवारों से थे. ಆದ್ರೆ ಈ 3 ಜನರು ಕೂಡ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ರು. रामानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ಅದರಲ್ಲಿ ಮೊದಲಿಗನಾಗಿರ್ತಕ್ಕಂಥ ರಾಮಾನಂದ ಶಾಸ್ತ್ರಿ ಅವರು ರಾಮೇಶ್ವರ ಮಂದಿರದ ಹಿರಿಯ ಅರ್ಚಕರಾಗಿರ್ತಕ್ಕಂಥ ಪೂಜಾರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವರ ಮಗನಾಗಿದ್ದ. अलग अलग धर्म, पालन पोषण, पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. सो ಅವರು ಕೂಡ ಒಂದು ಬ್ರಾಹ್ಮಣ ಪರಿವಾರಕ್ಕೆ ಸೇರಿದ್ರು, ಇವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು. ಆದರೂ ಕೂಡ ಬೇರೆ ಬೇರೆ ಧರ್ಮ ಆಗಿರ್ಬೋದು, ಪಾಲನೆ ಪೋಷಣೆ, ಓದು ಬರಹ ಆಗಿದ್ದರೂ ಕೂಡ ಅವರು ಯಾವತ್ತೂ ಕೂಡ ಅವರಗಳ ನಡುವೆನೆ ಯಾವತ್ತೂ ಕೂಡ ಭೇದ ಭಾವದ ಒಂದು ಅನುಭವ, ಮಹಸೂಸ್ ಅಂದ್ರೆ ಅನುಭವವನ್ನ ಅವರು ಯಾವತ್ತೂ ಕೂಡ ಹೊಂದಿಲ್ಲ. ಎಲ್ಲ ಕೂಡ ಧರ್ಮದ ಒಂದು ಧಾರ್ಮಿಕ ಸಹಿಷ್ಣುತೆಯ ಭಾವನೆ ಅವರ ಕುಟುಂಬದಲ್ಲಿ ಇತ್ತು ಅಂತಕ್ಕಂಥದ್ದು ಈ ಒಂದು ಪ್ಯಾರಾಗ್ರಾಫ್ದಿಂದ ನಮಗೇನಾಗತ್ತಪ್ಪ ಅಂದರೆ ಗೊತ್ತಾಗತ್ತೆ. ಸೊ ಮುಂದಿನ ಸ್ಲೈಡ್ನಲ್ಲಿ ಅಬ್ದುಲ್ ಕಲಾಂ ಜಿ ಅವರ ಒಂದು ಕಾಲೇಜ್ ಲೈಫಲ್ಲಿ ಇದ್ದಾಗ, ಸೊ ಚಿಕ್ಕವರಿದ್ದಾಗ ಅವರು ಸೇರಿರ್ತಕ್ಕಂಥ ಒಂದು ಅನ್ಯೋನ್ಯ ಗೆಳೆಯರ ಬಳಗದ ಒಂದು ಚಿತ್ರವನ್ನು ನಾನು ಇಲ್ಲಿ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಇದು ಕಲಾಂ ರವರ ಒಂದು ಬಹಳಷ್ಟು ಕ್ಲೋಸ್ ಫ್ರೆಂಡ್ಸ್, ಅನ್ಯೋನ್ಯ ಗೆಳೆಯರಿಗೆ ಇರ್ತಕ್ಕಂಥ ಒಂದು ಭಾವಚಿತ್ರ ಆಗಿತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠ ಮುಗೀತು. ಇನ್ನು ಮುಂದೆ ನಾವು ಅಭ್ಯಾಸ ಚಟುವಟಿಕೆಗಳಿಗೆ ಹೋಗೋಣ.
ಅಭ್ಯಾಸ ಚಟುವಟಿಕೆಗಳಲ್ಲಿ ಏನೆಲ್ಲ ಇದೆ ಅನ್ಕೊಂಡನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 1, ಏಕ್ ವಾಕ್ಯ ಮೇ ಉತ್ತರ ಲಿಖಿ, ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು. ಸೊ ಮೊದಲ ಪ್ರಶ್ನೆ ಮತ್ತು ಉತ್ತರ ಇದೆ, ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಹಾ ಹುವಾ, ಅಬ್ದುಲ್ ಕಲಾಂ ಜಿ ಅವರ ಜನ್ಮ ಎಲ್ಲಿ ಆಯಿತು. ಸೊ ಉತ್ತರ ಇರ್ತಕ್ಕಂಥದ್ದು ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಮದ್ರಾಸ್ ರಾಜ್ ಅಬ್ ತಮಿಳುನಾಡು ಕೆ ರಾಮೇಶ್ವರಂ ಕಸ್ಬೆ ಮೇ ಹುವಾ. ಪ್ರಶ್ನೆ 2, ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಥೆ. ಸೊ ಅಬ್ದುಲ್ ಕಲಾಂ ಅವರು ಚಿಕ್ಕವರಿದ್ದಾಗ ಯಾವ ಮನೆಯಲ್ಲಿ ಇರ್ತಿದ್ರು. ಸೊ ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಪುಸ್ತೈನಿ ಘರ್ ಮೇ ರಹತೆ ಥೆ. ಪುಸ್ತೈನಿ ಅಂದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ, ಓಕೆ, ಜೋ ಪುರಾನಿ ಪೀಡಿಯೋಂ ಸೆ ಚಲಾ ಆತಾ ಹೋ. ಸೊ ಹಿಂದಿನ ಒಂದು ವಂಶವಾಹಿಯಾಗಿ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ, ಬಳುವಳಿಯಾಗಿ ಬಂದಿರತಕ್ಕಂಥ ಮನೆ ಅಂತ ಕರಿತೀವಿ. ಓಕೆ, ಸೊ ಮೂರನೇ ಪ್ರಶ್ನೆ ಇದೆ, ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಕ್ಯಾ ಥಿ. ಸೊ ಅಬ್ದುಲ್ ಕಲಾಂ ಜಿ ಅವರ ಜೀವನದಲ್ಲಿ ದುರ್ಲಭ ಅಂದ್ರೆ ಬಹಳಷ್ಟು ಅಪರೂಪವಾಗಿರ್ತಕ್ಕಂಥ ವಸ್ತುಗಳು ಯಾವುವು, ಪುಸ್ತಕಗಳು. ಓಕೆ, ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಪುಸ್ತಕೆ ಥಿ. ಪ್ರಶ್ನೆ 4, ಅಬ್ದುಲ್ ಕಲಾಂ ಜಿ ಕೆ ಚಚೇರೆ ಭಾಯಿ ಕೌನ್ ಥೆ. ಸೊ ಅಬ್ದುಲ್ ಕಲಾಂ ಜಿ ಅವರ ಚಚೇರೆ ಭಾಯಿ ಯಾರು. ಸೊ ಅಬ್ದುಲ್ ಕಲಾಂ ಜಿ ಅವರ ಚಚೇರೆ ಭಾಯಿ ಶಂಸುದ್ದೀನ್. ಇನ್ನು ಪ್ರಶ್ನೆ ಸಂಖ್ಯೆ 2, 2-3 ವಾಕ್ಯೋं में ಉತ್ತರ ಲಿಖಿए, 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು. ಮೊದಲ ಪ್ರಶ್ನೆ ಮತ್ತು ಉತ್ತರ ಬಂತು. ಅಬ್ದುಲ್ ಕಲಾಂ का बचपन बहुत ही निश्चिंतता और सादगी में बीतने के कारण लिखिए. ಸೊ ಅಬ್ದುಲ್ ಕಲಾಂ ಜಿ ಅವರ ಬಾಲ್ಯದಲ್ಲಿ ಬಹಳಷ್ಟು ಅವರ ಜೀವನ ನಿಶ್ಚಿಂತತೆ ಮತ್ತು ಸರಳತೆಯಿಂದ ಕಳೆದು ಹೋಗಲಿಕ್ಕೆ ಕಾರಣಗಳನ್ನು ಬರೆಯಿರಿ ಅಂತ ಇದೆ. उत्तर ಇದೆ, अब्दुल कलाम जी के पिता जैनुलाब्दीन आडंबरहीन व्यक्ति थे. सभी अनावश्यक एवं आराम वाली चीजों से दूर रहते थे. आवश्यक चीजें समुचित मात्रा में उपलब्ध थी. भौतिक एवं भावनात्मक दोनों ही दृष्टि से इनका जीवन बहुत ही निश्चिंतता और सादगी में बीता. प्रश्न 2, आसी अम्मा जी अब्दुल कलाम को खाने में क्या क्या देती थी. उत्तर है, आसी अम्मा जी कलाम को खाने के लिए चावल एवं सुगंधित स्वादिष्ट सांबार, घर का बना अचार और नारियल की ताजी चटनी देती थी. प्रश्न 3, जैनुलाब्दीन नमाज के बारे में क्या कहते थे. उत्तर है, जैनुलाब्दीन नमाज के बारे में कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता. अगला प्रश्न है बच्चों, जैनुलाब्दीन ने कौन सा काम शुरू किया. और उत्तर है, जैनुलाब्दीन ने लकड़ी की नौकाएं बनाने का काम शुरू किया. ये नौकाएं तीर्थ यात्रियों को रामेश्वरम से धनुषकोडी तक लाने ले जाने के काम आती थी. मुख्य प्रश्न 3 है, 4 या 5 वाक्यों में आपको उत्तर लिखना है. और 4-5 वाक्यों में उत्तर लिखने के लिए पहला प्रश्न और उत्तर इस प्रकार है बच्चों, शमसुद्दीन अखबारों के वितरण का कार्य कैसे करते थे. ओके, उत्तर है, शमसुद्दीन कलाम जी के चचेरे भाई थे. वे रामेश्वरम में अखबारों के एकमात्र वितरक थे. अखबार रामेश्वरम स्टेशन पर पाम्बन से सुबह की ट्रेन पर आती थी. इन अखबार एजेंसी को अकेले शमसुद्दीन ही चलाते थे. रामेश्वरम में अखबारों की जुमला 1000 प्रतियां